ಹಾಯ್ ಫ್ರೆಂಡ್ಸ್, ಇದು ಮಸ್ತ್ ಮಗ ಚಾನೆಲ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಗಲ್ಫ್ ಯುದ್ಧ ಮತ್ತೆ ಶುರುವಾಗಿದೆ. ಅಮೆರಿಕ ಮತ್ತು ಇರಾನ್ ನಡುವೆ ಭಾರೀ ದಾಳಿ ಪ್ರತಿದಾಳಿಯಾಗಿದೆ. ಹೊಸದಾಗಿ ಇರಾನ್ನ ಗೊರುಕ್ ಮತ್ತು ಕೆಶಮ್ ಐಲ್ಯಾಂಡ್ ನಲ್ಲಿರೋ ರೆಡಾರ್ ಮತ್ತು ಡ್ರೋನ್ ಕಂಟ್ರೋಲ್ ಸೈಟ್ ಗಳನ್ನ ಅಮೆರಿಕ ಧ್ವಂಸ ಮಾಡಿದೆ. ಇಂಟರ್ನ್ಯಾಷನಲ್ ವಾಟರ್ಸ್ ನಲ್ಲಿ ಹಾರಾಡುತ್ತಿದ್ದ ಅಮೆರಿಕದ MQ-1 ಡ್ರೋನ್ ಅನ್ನ ಇರಾನ್ ಹೊಡೆದಾಕಿತ್ತು. ಹೀಗಾಗಿ ಸೆಲ್ಫ್ ಡಿಫೆನ್ಸ್ ಗಾಗಿ ನಾವು ದಾಳಿ ಮಾಡಿದೀವಿ ಅಂತ ಅಮೆರಿಕ ಹೇಳಿದೆ. ಈ ಹೊಸ ದಾಳಿಯಲ್ಲಿ ಇರಾನ್ನ ಏರ್ ಡಿಫೆನ್ಸ್ ಸಿಸ್ಟಮ್ಸ್, ಒಂದು ಗ್ರೌಂಡ್ ಕಂಟ್ರೋಲ್ ಸ್ಟೇಷನ್ ಹಾಗೂ 2 ಅಟ್ಯಾಕಿಂಗ್ ಡ್ರೋನ್ಗಳು ನಾಶವಾಗಿವೆ. ಆದ್ರೆ ನಮ್ಮ ಸೈನಿಕರಿಗೇನು ಅಷ್ಟೊಂದು ಡ್ಯಾಮೇಜಸ್ ಆಗಿಲ್ಲ ಅಂತ ಅಮೆರಿಕ ಹೇಳಿದೆ. ಅಲ್ಲದೆ ಇರಾನ್ನ ಸಿರಿಕ್ ಐಲ್ಯಾಂಡ್ ನಲ್ಲಿರೋ ಟೆಲಿಕಾಂ ಟವರ್ ಮೇಲೂ ಕೂಡ ಅಮೆರಿಕ ದಾಳಿ ಮಾಡಿದೆ. ಇದನ್ನ ಇರಾನ್ ಕೂಡ ಕನ್ಫರ್ಮ್ ಮಾಡಿದೆ. ಹಾಗೆ ಹೊರ್ಮುಜ್ ಜಲಸಂಧಿ ಹತ್ರ ಇರೋ ಬಂದರ್ ಅಬ್ಬಾಸ್ ಸಿಟಿಯಲ್ಲೂ ಕೂಡ ಸ್ಫೋಟಗಳಾಗಿವೆ. ಈ ಕ್ಷಣಕ್ಕೂ ಇರಾನ್ ರಾಜಧಾನಿ ಟೆಹರಾನ್ ನಲ್ಲಿ ಜೆಟ್ಗಳು ಹಾರಾಟ ಮಾಡುತ್ತಿವೆ ಅನ್ನೋ ಸುದ್ದಿ ಕೇಳಿ ಬರ್ತಾ ಇವೆ. ಇತ್ತ ಅಮೆರಿಕದ ದಾಳಿಗೆ ಇರಾನ್ ಪ್ರತಿದಾಳಿ ಮಾಡಿದೆ. ಅಮೆರಿಕದ ಏರ್ ಬೇಸ್ ಮೇಲೆ ದಾಳಿ ಮಾಡಿದೀವಿ ಅಂತ ಇರಾನ್ನ IRGC ಹೇಳ್ಕೊಂಡಿದೆ. ನಾವು ಅಲ್ಲಿ ಅಂದುಕೊಂಡಿದ್ದ ಟಾರ್ಗೆಟ್ ಗಳನ್ನ ಧ್ವಂಸ ಮಾಡಿದ್ದೀವಿ ಅಂತ ಕ್ಲೇಮ್ ಮಾಡಿದೆ. ಆದ್ರೆ ಟಾರ್ಗೆಟ್ ಆಗಿರೋ ಈ ಏರ್ ಬೇಸ್ ಲೊಕೇಶನ್ ಯಾವುದು ಅಂತ IRGC ಹೇಳಿಲ್ಲ. ಆದ್ರೆ ಆ ಲೊಕೇಶನ್ ಕುವೈತ್ ಇರಬಹುದು ಅಂತ ಹೇಳಲಾಗ್ತಿದೆ. ಯಾಕಂದ್ರೆ ಇವರಿಬ್ಬರ ಹೊಡೆದಾಟದ ನಂತರ ಕುವೈತ್ ಮೇಲೆ ಸರಣಿ ಮಿಸೈಲ್ ಮತ್ತು ಡ್ರೋನ್ ದಾಳಿಗಳಾಗಿವೆ. ಶತ್ರುಗಳು ನಮ್ಮ ಮೇಲೆ ಮಿಸೈಲ್ ಮತ್ತು ಡ್ರೋನ್ ಮೂಲಕ ದಾಳಿ ಮಾಡಿದ್ದಾರೆ. ಇವುಗಳನ್ನ ಇಂಟರ್ಸೆಪ್ಟ್ ಮಾಡಿದ್ದೀವಿ ಅಂತ ಕುವೈತ್ ಸೇನೆ ಹೇಳಿದೆ. ಕುವೈತ್ನಾದ್ಯಂತ ಏರ್ ರೈಡ್ ಸೈರನ್ಗಳು ಮೊಳಗಿವೆ. ಹಲವು ಕಡೆ ಸ್ಫೋಟದ ಶಬ್ದ ಕೇಳಿಬಂದಿದೆ. ನಾಗರಿಕರಿಗೆ ಸೇಫ್ ಆಗಿರಿ, ಅಧಿಕಾರಿಗಳ ಸೂಚನೆಗಳನ್ನ ಪಾಲಿಸಿ ಅಂತ ಕುವೈತ್ ಸರ್ಕಾರ ಆದೇಶ ಹೊರಡಿಸಿದೆ. ಇತ್ತ ಇರಾಕ್ನಲ್ಲೂ ಕೂಡ ದಾಳಿಯಾಗಿರೋ ಮಾಹಿತಿ ಸಿಕ್ಕಿದೆ. ಇರಾಕ್ನ ಎರ್ಬಿಲ್ ಪ್ರಾಂತ್ಯದಲ್ಲಿರೋ ಕುರ್ದಿಶ್ ನೆಲಗಳ ಮೇಲೆ ಇರಾನ್ ಮಿಸೈಲ್ ದಾಳಿ ಮಾಡಿದೆ. ಇನ್ನು ಇಷ್ಟೆಲ್ಲ ದಾಳಿ ಹಾಕಿದ್ರು ಟ್ರಂಪ್ ವಿಚಿತ್ರವಾದ ಪೋಸ್ಟ್ ಹಾಕಿದ್ದಾರೆ. ನಮ್ಮೊಂದಿಗೆ ಡೀಲ್ ಮಾಡ್ಕೊಳ್ಳೋಕೆ ಇರಾನ್ ತುದಿಗಾಲಲ್ಲಿ ನಿಂತ್ಕೊಂಡಿದೆ ಅಂತ ಟ್ರಂಪ್ ಹೇಳಿದ್ದಾರೆ. ಈ ಒಪ್ಪಂದದಿಂದ ಅಮೆರಿಕ ಮತ್ತು ಮಿತ್ರ ರಾಷ್ಟ್ರಗಳಿಗೆ ಒಳ್ಳೇದಾಗುತ್ತೆ ಅಂತ ಪೋಸ್ಟ್ ಹಾಕಿದ್ದಾರೆ. ಪೋಸ್ಟ್ ನಲ್ಲಿ ಕೆಲ ರಾಜಕಾರಣಿಗಳು ಮತ್ತು ಕಮೆಂಟೇಟರ್ ಸುಮ್ನೆ ಕಿರಿಕಿರಿ ಮಾಡ್ತಿರೋದ್ರಿಂದ ನನಗೆ ಕೆಲಸ ಮಾಡೋಕೆ ಡಿಸ್ಟರ್ಬೆನ್ಸ್ ಆಗ್ತಿದೆ ಅಂತ ಹೇಳಿ ಅಳಲನ್ನ ಗೋಳನ್ನ ತೋಡ್ಕೊಂಡಿದ್ದಾರೆ. ಪ್ರತಿಯೊಂದಕ್ಕೂ ಮೂಗ್ ತೋರಿಸಿ ಬೇಗ ಒಪ್ಪಂದ ಮಾಡ್ಕೊಳ್ಳಿ, ಯುದ್ಧ ಮಾಡಬೇಡಿ ಅಂತೆಲ್ಲ ನನಗೆ ತಲೆ ತಿಂತಾ ಇದ್ದಾರೆ. ನೆಗೋಸಿಯೇಟ್ ಮಾಡೋಕ್ಕೂ ಕೂಡ ಸರಿಯಾಗಿ ಆಗ್ತಾ ಇಲ್ಲ ಇವ್ರ ಕಿರಿಕಿರಿಯಿಂದ ಅಂತ ಟ್ರಂಪ್ ಹೇಳಿದ್ದಾರೆ. ಹಾಗೆ ದಯವಿಟ್ಟು ಎಲ್ಲರೂ ರಿಲ್ಯಾಕ್ಸ್ ಆಗಿ ಕುತ್ಕೊಳ್ಳಿ, ನಾನು ಮಾಡ್ತೀನಿ, ಎಲ್ಲವೂ ಒಳ್ಳೇದಾಗತ್ತೆ, ಯಾವಾಗ್ಲೂ ಹಾಗೆ ಆಗೋದು, ಒಳ್ಳೇದೇ ಆಗೋದು ಅಂತ ಟ್ರಂಪ್ ಹೇಳಿದ್ದಾರೆ. ಒಬ್ಬ ಅಧ್ಯಕ್ಷ ಅಲ್ಲಿ ಯಾರೋ ಕಾಮೆಂಟ್ರಿ ಮಾಡೋದಕ್ಕೆ ಇಷ್ಟೊಂದು ತಲೆ ಕೆಡಿಸ್ಕೊಂಡು ನನಗೆ ಕಿರಿಕಿರಿ ಆಗ್ತಿದೆ ಅಂತ ಹೇಳಿರೋದು ನನ್ನ ಜೀವನದಲ್ಲೇ ಫಸ್ಟ್ ಟೈಮ್ ನೋಡಿರೋದು. ಆದ್ರೆ ಇರಾನ್ ಇದಕ್ಕೆ ತದ್ವಿರುದ್ಧ ಪೋಸ್ಟ್ ಹಾಕಿದೆ. ಹೊಸದಾಗಿ ಅಮೆರಿಕದ ನೆಲಗಳ ಮೇಲೆ ಮಾಡಿರೋ ದಾಳಿ ವಿಡಿಯೋವನ್ನ ಶೇರ್ ಮಾಡಿದೆ. ಈ ಮಿಸೈಲ್ ಮೇಲೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಫೋಟೋ ಹಾಕಲಾಗಿದೆ. ಹಾಗೆ ಅಂಟಿಲ್ ಲಾಸ್ಟ್ ಅಮೆರಿಕನ್ ಸೋಲ್ಜರ್ ಲೀವ್ಸ್ ದ ರೀಜನ್ ಅಂತ ಬರ್ಕೊಂಡಿದೆ. ಅಂದ್ರೆ ಕೊನೆಯ ಅಮೆರಿಕನ್ ಸೈನಿಕ ಈ ಇಡೀ ಪ್ರದೇಶವರಿ ಇರಾನ್ ಸುತ್ತಮುತ್ತ ಮಾತ್ರ ಅಲ್ಲ, ಎಂಟೈರ್ ಗಲ್ಫ್ ರೀಜನ್ ನಿಂದ ಜಾಗ ಖಾಲಿ ಮಾಡೋವರೆಗೂ ಕೂಡ ನಾವು ಹೊಡಿತಾನೆ ಇರ್ತೀವಿ ಅಂತ ಹೇಳಿದೆ. ಕಾಶಿ, ಅಯೋಧ್ಯೆ, ತ್ರಿವೇಣಿ ಸಂಗಮ, ಗಯಾ, ಬೋಧ್ ಗಯಾ ಸೇರಿ ಎಲ್ಲಾ ಕ್ಷೇತ್ರಗಳಿಗೆ, ಪ್ರದೇಶಗಳಿಗೆ ಯಾತ್ರೆ ಹೋಗೋದಿರುತ್ತೆ ಸ್ನೇಹಿತರೆ. ಆಸಕ್ತರು ಕಾಲ್ ಮಾಡಿ ಬುಕ್ ಮಾಡ್ಕೊಂಡು ಹೋಗಿ ಬರ್ಬೋದು. ಎಲ್ಲವನ್ನ ಒಳಗೊಂಡ ಪ್ಯಾಕೇಜ್, ನಿಮಗೆ ಬೇರೆ ಎಕ್ಸ್ಟ್ರಾ ಏನೂ ಖರ್ಚಿರೋದಿಲ್ಲ. ಆಸಕ್ತರು ಕಾಲ್ ಮಾಡಿ. ಬನ್ನಿ ಕಂಟಿನ್ಯೂ ಮಾಡೋಣ. ಇರಾನ್ನ ಮಿಸೈಲ್ ಶಕ್ತಿ ಬಗ್ಗೆ ಹೊಸ ರಿಪೋರ್ಟ್ ಬಂದಿದೆ. ಅಮೆರಿಕ ಮತ್ತು ಇಸ್ರೇಲ್ ದಾಳಿಯಲ್ಲಿ ಮುಚ್ಚಿ ಹೋಗಿದ್ದ ತನ್ನ ಅಂಡರ್ ಗ್ರೌಂಡ್ ಮಿಸೈಲ್ ಟನಲ್ ಗಳನ್ನ ಇರಾನ್ ಮತ್ತೆ ಓಪನ್ ಮಾಡಿದೆ. 69 ಟನಲ್ಗಳ ಪೈಕಿ ಬರೋಬ್ಬರಿ 50 ಟನಲ್ಗಳು ಈಗ ಮತ್ತೆ ಆಕ್ಟಿವ್ ಆಗಿವೆ. CNN ಬಿಡುಗಡೆ ಮಾಡಿರೋ ಸ್ಯಾಟಲೈಟ್ ಇಮೇಜಸ್ ನಿಂದ ಈ ವಿಚಾರ ಗೊತ್ತಾಗಿದೆ. ಕದನ ವಿರಾಮದ ಗ್ಯಾಪ್ ನಲ್ಲಿ ಬುಲ್ಡೋಸರ್ ಬಳಸಿ ಅಂಡರ್ ಗ್ರೌಂಡ್ ಮಿಸೈಲ್ ಬೇಸ್ ಗಳನ್ನ ಫಾಸ್ಟ್ ಆಗಿ ರಿಪೇರಿ ಮಾಡಿಕೊಂಡು ಅವರು ಮತ್ತೆ ಸಜ್ಜುಗೊಳಿಸ್ತಾ ಇದ್ದಾರೆ. ಸ್ಫೋಟಕ ಹಾಕಿ ದಾರಿಗಳನ್ನ ಬ್ಲಾಕ್ ಮಾಡೋದು ಸುಲಭ, ಆದ್ರೆ ಬಂಡೆಗಳ ಕೆಳಗಿರೋ ಮಿಸೈಲ್ ಗಳನ್ನ ನಾಶ ಮಾಡೋದು ಕಷ್ಟ ಅಂತ ಎಕ್ಸ್ಪರ್ಟ್ಸ್ ಹೇಳ್ತಾ ಇದ್ದಾರೆ. ಜೊತೆಗೆ ಇರಾನ್ ತನ್ನ ಅಂಡರ್ ಗ್ರೌಂಡ್ ಫೆಸಿಲಿಟಿಗಳಲ್ಲಿ ಸುಮಾರು 1000 ಮಿಸೈಲ್ ಗಳನ್ನ ಸೇಫ್ ಆಗಿ ಇಟ್ಕೊಂಡಿದೆ ಅಂತ ಹೇಳಿ ತಜ್ಞರು ಅಂದಾಜು ಮಾಡಿದ್ದಾರೆ. ಇರಾನ್ ವಾರ್ ಅಲ್ಲಿ ಈಗ ಚೈನಾ ಹೆಸರು ಕೇಳಿ ಬಂದಿದೆ. ಕಳೆದ ಏಪ್ರಿಲ್ ನಲ್ಲಿ ಇರಾನ್ ಅಮೆರಿಕದ F-15 ಜೆಟ್ ಅನ್ನ ಹೊಡೆದು ಹಾಕಿತ್ತು. ಈ ದಾಳಿಯಲ್ಲಿ ಚೈನಾ ಮೇಡ್ ಮಿಸೈಲ್ ಬಳಸಲಾಗಿದೆ ಅಂತ NBC ನ್ಯೂಸ್ ರಿಪೋರ್ಟ್ ಮಾಡಿದೆ. ಚೈನಾದ ಶೋಲ್ಡರ್ ಲಾಂಚ್ಡ್ ಮಿಸೈಲ್ ನಿಂದ ಇದನ್ನ ಹೊಡೆದು ಹಾಕಿರಬಹುದು ಅಂತ ಅಂದಾಜು ಮಾಡಿದ್ದಾರೆ. ಈ ಜೆಟ್ ಬಿದ್ದಿರೋ ಬಗ್ಗೆ ಅಮೆರಿಕ ಇನ್ನೂ ಕೂಡ ತನಿಖೆ ನಡೆಸ್ತಾ ಇದೆ. ಇನ್ನು ಹೊಸ ಉದ್ವಿಗ್ನತೆ ಕಾರಣಕ್ಕಾಗಿ ಗ್ಲೋಬಲ್ ಮಾರ್ಕೆಟ್ ನಲ್ಲಿ ಕ್ರೂಡ್ ಆಯಿಲ್ ಬೆಲೆ 2% ಜಂಪ್ ಆಗಿದೆ. ರೆಕಾರ್ಡ್ ಮಾಡೋ ಟೈಮ್ ನಲ್ಲಿ ಈಗ ಪರ್ ಬ್ಯಾರಲ್ ಬ್ರೆಂಟ್ ಕ್ರೂಡ್ಗೆ $93 ಆಗಿತ್ತು. ಇನ್ನು ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ತಮ್ಮ ಸೇನೆಗೆ ದೊಡ್ಡ ಆದೇಶ ಕೊಟ್ಟಿದ್ದಾರೆ. ಲೆಬನಾನ್ ಒಳಗಡೆ ನುಗ್ಗಿ ಇನ್ನಷ್ಟು ಆಕ್ರಮಣ ಮಾಡಿ ಅಂತ ಹೇಳಿದ್ದಾರೆ. ಸದ್ಯ ಇಸ್ರೇಲ್ ಸೇನೆ ಈಗ ಆಲ್ರೆಡಿ ಲೆಬನಾನ್ನ ಲಿಟಾನಿ ನದಿವರೆಗಿನ ಭೂಪ್ರದೇಶವನ್ನ ತನ್ನ ಕೈಯಲ್ಲಿ ಇಟ್ಕೊಂಡಿದೆ. ಈಗ ಅಲ್ಲಿಂದ ಉತ್ತರಕ್ಕೆ ಸುಮಾರು 10 ಕಿಲೋಮೀಟರ್ ದೂರದಲ್ಲಿರೋ ಜಹರಾನಿ ನದಿವರೆಗೂ ಕೂಡ ನುಗ್ಗೋಕೆ ಮುಂದಾಗಿದೆ. ಇದಕ್ಕೆ ಫ್ರಾನ್ಸ್, ಬ್ರಿಟನ್, ಜರ್ಮನಿ, ಕತರ್, ಈಜಿಪ್ಟ್ ಕಡೆಯಿಂದ ತೀವ್ರ ವಿರೋಧ ವ್ಯಕ್ತವಾಗಿದೆ. ನಿಮಗೆ ನೆನಪಿರಬಹುದು, ಗಾಜಾದಲ್ಲೂ ಕೂಡ 70% ಭೂಮಿಯನ್ನ ವಶಕ್ಕೆ ಪಡೀರಿ ಅಂತ ನೆತನ್ಯಾಹು ಸೇನೆಗೆ ಸೂಚಿಸಿದ್ರು. ಇದರ ಬೆನ್ನಲ್ಲೇ ಲೆಬನಾನ್ನ ಮತ್ತೆರಡು ನಗರಗಳಿಗೆ ಇಸ್ರೇಲ್ ಸೇನೆ ಅಲರ್ಟ್ ಜಾರಿ ಮಾಡಿದೆ. ಈ ಕೂಡಲೇ ಜನ ಸ್ಥಳಾಂತರ ಆಗಿ ಅಂತ ಹೇಳಿದೆ. ಹಿಜ್ಬುಲ್ಲಾಗಳು ಕೂಡ ಉತ್ತರ ಇಸ್ರೇಲ್ ಮೇಲೆ ರಾಕೆಟ್ ದಾಳಿ ಮಾಡಿದ್ದಾರೆ. ಅವುಗಳನ್ನ ಹೊಡೆದು ಹಾಕಿದೀವಿ ನಾವು ಅಂತ ಇಸ್ರೇಲ್ ಸೇನೆ ಹೇಳಿದೆ. ಇತ್ತ ಇರಾನ್ ಇಸ್ರೇಲ್ ಮೇಲಿನ ದಾಳಿಯನ್ನ ತೀವ್ರ ಮಾಡಿ ಅಂತ ಹಿಜ್ಬುಲ್ಲಾಗೆ ಒತ್ತಡ ಹಾಕ್ತಾ ಇದೆ.
ಅಮೆರಿಕ ಜೊತೆಗಿನ ಮಾತುಕತೆಯಲ್ಲಿ ಮೇಲುಗೈ ಸಾಧಿಸೋಕೆ ಇರಾನ್ನ ರೆವಲ್ಯೂಷನರಿ ಗಾರ್ಡ್ಸ್ ಕೋರ್ ಈ ತಂತ್ರ ರೂಪಿಸಿದೆ ಅಂತ ಅಮೆರಿಕದ ಆಕ್ಸಿಯೋಸ್ ರಿಪೋರ್ಟ್ ಮಾಡಿದೆ. ಈ ನಡುವೆ ಇರಾನ್ ಅಧ್ಯಕ್ಷ ಮಸೂದ್ ಪೆಜೆಶ್ಕಿಯಾನ್ ರಾಜೀನಾಮೆ ಕೊಡ್ತಾ ಇದ್ದಾರೆ ಅಂತ ಇರಾನ್ ಇಂಟರ್ನ್ಯಾಷನಲ್ ರಿಪೋರ್ಟ್ ಮಾಡಿದೆ. ಇದು ಸ್ವಲ್ಪ ಇರಾನ್ ವಿರುದ್ಧ ಬರಿತಾ ಇರುತ್ತೆ, ಖಾಮೆನೆಗಳ ವಿರುದ್ಧ ಮುಖ್ಯವಾಗಿ. ಇದಕ್ಕೆ ಮುಖ್ಯ ಕಾರಣ IRGC ಪಡೆ ಅಂತ ಇವರು ಉಲ್ಲೇಖ ಮಾಡಿದ್ದಾರೆ. ಅಂದ್ರೆ ಅಧ್ಯಕ್ಷ ಹೆಸರಿಗೆ ಮಾತ್ರ IRGC ಕಂಪ್ಲೀಟ್ ಕಂಟ್ರೋಲ್ ತಗೊಂಡ್ಬಿಟ್ಟಿದೆ, ಅವ್ರಿಗೇನು ಕೆಲಸ ಇಲ್ಲ, ಅದಕ್ಕೆ ಬೇಜಾರು ಮಾಡ್ಕೊಂಡಿದ್ದಾರೆ ಅಂತ ಅವ್ರು ಹೇಳ್ತಿದ್ದಾರೆ. ಅಧಿಕೃತ ಅಲ್ಲ ಇದು. ಯಾಕಂದ್ರೆ ಇರಾನ್ ಅಧ್ಯಕ್ಷರ ಕಚೇರಿ ಖುದ್ದಾಗಿ ಇದನ್ನ ತಳ್ಳಿ ಹಾಕಿದೆ. ಇದೆಲ್ಲ ವದಂತಿ, ವಿದೇಶಿ ನೆಟ್ವರ್ಕ್ಗಳ ಕುತಂತ್ರ ಅಂತ ಅವರು ಹೇಳಿದ್ದಾರೆ. ನಮ್ಮ ಅಧ್ಯಕ್ಷರು ಕೆಳಗಿಳಿತಾ ಇಲ್ಲ ಅಂತ ಹೇಳಿದ್ದಾರೆ. ಏನು ಯುದ್ಧದ ಎಫೆಕ್ಟ್ ನಿಂದಾಗಿ ಕಮರ್ಷಿಯಲ್ LPG ಸಿಲಿಂಡರ್ ರೇಟ್ ಮತ್ತೆ ಜಾಸ್ತಿ ಆಗಿದೆ. ಈ ಸಲ ಪ್ರತಿ ಸಿಲಿಂಡರ್ ಮೇಲೆ 42 ರೂಪಾಯಿ ಏರಿಕೆ ಮಾಡಲಾಗಿದೆ. ಇದರಿಂದ ಹೋಟೆಲ್, ರೆಸ್ಟೋರೆಂಟ್ ಮತ್ತು ಕೇಟರಿಂಗ್ ನಡೆಸೋರಿಗೆ ದೊಡ್ಡ ಹೊಡೆತ ಬಿದ್ದಿದೆ. ಆದರೆ ಮನೆಯಲ್ಲಿ ಬಳಸೋ ಡೊಮೆಸ್ಟಿಕ್ ಗ್ಯಾಸ್ ರೇಟ್ನಲ್ಲಿ ಯಾವುದೇ ಚೇಂಜಸ್ ಆಗಿಲ್ಲ. ಈಗ 19 kgಯ ಕಮರ್ಷಿಯಲ್ ಸಿಲಿಂಡರ್ ಬೆಲೆ ಬೆಂಗಳೂರಲ್ಲಿ 3,198 ರೂಪಾಯಿ ಆಗಿದೆ. ಇದರ ಜೊತೆಗೆ 5 kgಯ FTL ಸಿಲಿಂಡರ್ ಬೆಲೆ ಕೂಡ 11 ರೂಪಾಯಿ ಜಾಸ್ತಿ ಆಗಿದೆ. ಇಂಟರ್ನ್ಯಾಷನಲ್ ಮಾರ್ಕೆಟ್ ರೇಟ್, ಟ್ರಾನ್ಸ್ಪೋರ್ಟೇಷನ್ ಖರ್ಚು, ಡಾಲರ್ ರೇಟ್ ಎಲ್ಲ ನೋಡಿಕೊಂಡು ಪ್ರತಿ ತಿಂಗಳು ಆಯಿಲ್ ಕಂಪನಿಗಳು LPG ರೇಟ್ ಅನ್ನ ಅಡ್ಜಸ್ಟ್ ಮಾಡ್ತಾರೆ. ಇನ್ನು ಭಾರತ ಯುದ್ಧ ಸನ್ನದ್ಧತೆಯನ್ನ ಮತ್ತಷ್ಟು ಬಿಗಿ ಮಾಡ್ತಾ ಇದೆ. ಈಗ ದೇಶದ 244 ಸೂಕ್ಷ್ಮ ಜಿಲ್ಲೆಗಳಲ್ಲಿ, ಅಂದ್ರೆ ಬಾರ್ಡರ್ ಹತ್ರ ಇರೋ ಜಿಲ್ಲೆಗಳಲ್ಲಿ ಏರ್ ರೈಡ್ ವಾರ್ನಿಂಗ್ ಸಿಸ್ಟಮ್ಸ್ ಅನ್ನ ಹಾಕೋಕೆ ರೆಡಿಯಾಗಿದ್ದಾರೆ. ಶತ್ರುಗಳಿಂದ ಡ್ರೋನ್, ಮಿಸೈಲ್ ಅಥವಾ ಯುದ್ಧ ವಿಮಾನಗಳಿಂದ ಏನಾದರೂ ಕೂಡ ದಾಳಿ ಆದರೆ ಮೊದಲೇ ಜನರಿಗೆ ಅಲರ್ಟ್ ಕೊಡೋಕೆ ಸಿಸ್ಟಮ್ ಕೆಲಸ ಮಾಡುತ್ತೆ. ಇದಕ್ಕಾಗಿ ಏರ್ ಡಿಫೆನ್ಸ್ ಆಪರೇಷನ್ಸ್, ರೇಡಾರ್ ಮತ್ತು ವಾರ್ನಿಂಗ್ ಬಗ್ಗೆ ಎಕ್ಸ್ಪೀರಿಯನ್ಸ್ ಇರೋ ರಿಟೈರ್ಡ್ ಏರ್ ಫೋರ್ಸ್ ಆಫೀಸರ್ಸ್ನ ಕೆಲಸಕ್ಕೆ ತಗೊಳ್ತಾ ಇದ್ದಾರೆ. ಹೋಮ್ ಮಿನಿಸ್ಟ್ರಿ ಅಡಿಯಲ್ಲಿ ಬರೋ ಡೈರೆಕ್ಟರೇಟ್ ಜನರಲ್ ಆಫ್ ಫೈರ್ ಸರ್ವಿಸ್, ಸಿವಿಲ್ ಡಿಫೆನ್ಸ್ ಆ್ಯಂಡ್ ಹೋಮ್ ಗಾರ್ಡ್ ಸಂಸ್ಥೆ ಪ್ರಾಜೆಕ್ಟ್ ಅನ್ನು ಲೀಡ್ ಮಾಡ್ತಿದ್ದಾರೆ. ಕಳೆದ ವರ್ಷ ಆಪರೇಷನ್ ಸಿಂಧೂರ್ ನಂತರ ಈ ಹೊಸ ವಾರ್ನಿಂಗ್ ಸಿಸ್ಟಮ್ ತರಬೇಕು ಅನ್ನೋ ಪ್ರಪೋಸಲ್ ಅನ್ನು ಮುಂದಿಡಲಾಗಿತ್ತು. ಯುದ್ಧ ಆದ್ಮೇಲೂ ಕೂಡ ಗಡಿಯಲ್ಲಿ ಸಾಕಷ್ಟು ಸಮರಾಭ್ಯಾಸವನ್ನು ಭಾರತ ಆಲ್ರೆಡಿ ಮಾಡಿದೆ. ಆವಾಗ ನಮ್ಮಲ್ಲಿದ್ದ ವಾರ್ನಿಂಗ್ ಸಿಸ್ಟಮ್ಸ್ ತುಂಬಾ ಹಳೆಯದು, ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅನ್ನೋದು ಗೊತ್ತಾಗಿತ್ತು. ಹೀಗಾಗಿ ಗಡಿಯಾದ್ಯಂತ ಹೊಸ ಏರ್ ರೈಡ್ ವಾರ್ನಿಂಗ್ ಸಿಸ್ಟಮ್ ತರೋಕೆ ಸರ್ಕಾರ ಈಗ ಮುಂದಾಗಿದೆ. ಸದ್ಯ ಭಾರತ ಭೇಟಿಯಲ್ಲಿರೋ ಮ್ಯಾನ್ಮಾರ್ ಅಧ್ಯಕ್ಷ ಮಿನ್ ಆಂಗ್ ಹ್ಯಾಂಗ್ ಮತ್ತು ಭಾರತದ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ನಡುವೆ ಮಾತುಕತೆಯಾಗಿದೆ. ಮುಖ್ಯವಾಗಿ ಭಾರತ ಮಯನ್ಮಾರ್ ಗಡಿ ಭದ್ರತೆ ಬಗ್ಗೆ ಚರ್ಚೆ ನಡೆದಿದೆ. ಗಡಿಯಲ್ಲಿ ಉಗ್ರರ ಹಾವಳಿ, ಅಕ್ರಮ ವಲಸೆ, ಕಳ್ಳ ಸಾಗಾಣಿಕೆ ಬಗ್ಗೆ ಇರೋ ಕನ್ಸರ್ನ್ಸ್ ಬಗ್ಗೆ ಎರಡೂ ರಾಷ್ಟ್ರಗಳ ನಾಯಕರು ಚರ್ಚೆ ಮಾಡಿದ್ದಾರೆ. ಇದರೊಂದಿಗೆ ಡಿಫೆನ್ಸ್, ಇಂಟೆಲಿಜೆನ್ಸ್ ಶೇರಿಂಗ್ ಮತ್ತು ಭಯೋತ್ಪಾದನೆ ವಿರುದ್ಧ ಒಟ್ಟಾಗಿ ಹೋರಾಡೋ ಬಗ್ಗೆ ಕೂಡ ನಿರ್ಧಾರ ಮಾಡಿದ್ದಾರೆ. ಈ ವೇಳೆ ಭಾರತದ ಆಕ್ಟ್ ಈಸ್ಟ್ ಪಾಲಿಸಿ ಅಡಿಯಲ್ಲಿ ಬರೋ ಕಲಾದನ್ ಪ್ರಾಜೆಕ್ಟ್ ಮತ್ತು ಇಂಡಿಯಾ ಮಯನ್ಮಾರ್ ಥಾಯ್ಲೆಂಡ್ ಹೈವೇ ಡೆವಲಪ್ಮೆಂಟ್ ಬಗ್ಗೆ ಕೂಡ ಚರ್ಚೆ ಮಾಡಲಾಗಿದೆ. ಹಾಗೆ ಮಯನ್ಮಾರ್ನ ಇಂಟರ್ನಲ್ ಸೆಕ್ಯೂರಿಟಿ ಮತ್ತು ಆ ಭಾಗದಲ್ಲಿ ಹೆಚ್ಚಾಗ್ತಿರೋ ಚೈನಾದ ಪ್ರಭಾವದ ಬಗ್ಗೆ ಕೂಡ ಚರ್ಚೆ ನಡೆದಿದೆ ಅಂತ ಹೇಳಿ ಗೊತ್ತಾಗಿದೆ. ಏನು ಚೈನಾದಲ್ಲಿರೋ ಭಾರತದ ಹೊಸ ರಾಯಭಾರಿ ವಿಕ್ರಮ್ ದೊರೈಸ್ವಾಮಿ ಅವರ ವಿಡಿಯೋ ಈಗ ಚೈನಾದಲ್ಲಿ ವೈರಲ್ ಆಗ್ತಾ ಇದೆ. ತಮ್ಮ ಎಕ್ಸ್ ಅಕೌಂಟ್ ಮತ್ತು ಚೈನಾ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಅವರು 2.5 ನಿಮಿಷದ ಒಂದು ವಿಡಿಯೋವನ್ನು ಹಾಕಿದ್ದಾರೆ. ಅದರಲ್ಲಿ ಅವರು ಚೀನಿ ಭಾಷೆ ಮ್ಯಾಂಡರಿನ್ನಲ್ಲಿ ಫುಲ್ ಫ್ಲೂಯೆಂಟ್ ಆಗಿ ಮಾತಾಡ್ತಾ ಬೀಜಿಂಗ್ನಲ್ಲಿರೋ ಇಂಡಿಯನ್ ಎಂಬಸಿಯನ್ನು ಸುತ್ತಾಡಿ ತೋರಿಸಿದ್ದಾರೆ. ಭಾರತ, ಚೀನಾ ಎರಡೂ ಅತಿ ಹೆಚ್ಚು ಜನಸಂಖ್ಯೆ ಇರೋ ಪ್ರಾಚೀನ ನಾಗರಿಕತೆಗಳು. ನಮ್ಮ ಸಂಸ್ಕೃತಿ, ಕಲೆ, ಊಟ ಎಲ್ಲವೂ ವಿಭಿನ್ನ ಅಂತ ಹೇಳಿ ಚೀನಿಯರನ್ನ ಎಂಬಸಿ ಕಾರ್ಯಕ್ರಮಗಳಿಗೆ ಇನ್ವೈಟ್ ಮಾಡಿದ್ದಾರೆ. 56 ವರ್ಷದ ದೊರೈಸ್ವಾಮಿ ಅವರನ್ನ ಮಾರ್ಚ್ನಲ್ಲಿ ಚೈನಾಗೆ ರಾಯಭಾರಿಯಾಗಿ ನೇಮಕ ಮಾಡಿದಾಗಲಿಂದಲೂ ಇವರು ಇಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ದಾರೆ. ಇದಕ್ಕೆ ಮುಖ್ಯ ಕಾರಣ ಅವರು ಇಟ್ಕೊಂಡಿರೋ ಚೀನಿ ಹೆಸರು ವಿ ಜಿಯಾಮೆಂಗ್ ಅಂತ, ಅಂದರೆ ಉತ್ತಮ ಮೈತ್ರಿ ಮಾಡಿಕೊಳ್ಳುವವನು ಅಂತ ಅರ್ಥ ಅದರದ್ದು. ಹಾಗೆ ಅವರ ಈ ವಿಡಿಯೋಗೆ ಚೀನಿಯರಿಂದ ಒಳ್ಳೆ ಪಾಸಿಟಿವ್ ಕಾಮೆಂಟ್ಸ್ ಕೂಡ ಬರ್ತಾ ಇದೆ. ಜೊತೆಗೆ ಜನರ ಓಡಾಟಕ್ಕೆ ಈ ವೀಸಾ ರೂಲ್ಸ್ ಅನ್ನ ಈಸಿ ಮಾಡಿ ಅಂತ ರಿಕ್ವೆಸ್ಟ್ ಕೂಡ ಅವರು ಮಾಡ್ತಾ ಇದ್ದಾರೆ. ಏನೋ ಮಯನ್ಮಾರ್ನಲ್ಲಿ ಸ್ಫೋಟಕಗಳನ್ನ ಸ್ಟೋರ್ ಮಾಡಿದ್ದ ಬಿಲ್ಡಿಂಗ್ ನಲ್ಲಿ ಸ್ಫೋಟ ಆಗಿದೆ. ಅಲ್ಲಿ 55 ಜನ ಮೃತಪಟ್ಟಿದ್ದಾರೆ, ಹಲವರು ಗಾಯಗೊಂಡಿದ್ದಾರೆ. ಗಣಿಗಾರಿಕೆಗೋಸ್ಕರ ಸ್ಟೋರ್ ಮಾಡಿಟ್ಟಿದ್ರು ಅಂತ ಹೇಳಲಾಗ್ತಿದೆ. ಚೈನಾ ಗಡಿ ಬಳಿ ಇರೋ ಶಾನ್ ಸ್ಟೇಟ್ನ ಕಾಂಗ್ಟುಪ್ ಅನ್ನೋ ಹಳ್ಳಿಯಲ್ಲಿ ಈ ಘಟನೆಯಾಗಿದೆ. ಈ ಸ್ಫೋಟ ಆಗಿರೋ ಏರಿಯಾವನ್ನ ಟಾಂಗ್ ನ್ಯಾಷನಲ್ ಲಿಬರೇಷನ್ ಆರ್ಮಿ ಅನ್ನೋ ಬಂಡುಕೋರ ಸಂಘಟನೆ ಕಂಟ್ರೋಲ್ ಮಾಡ್ತಾ ಇತ್ತು. UEFA ಚಾಂಪಿಯನ್ಸ್ ಲೀಗ್ ಸೆಲೆಬ್ರೇಷನ್ ವೇಳೆ ಪ್ಯಾರಿಸ್ನಲ್ಲಿ ಫುಟ್ಬಾಲ್ ಫ್ಯಾನ್ಸ್ ಮತ್ತು ಫ್ರಾನ್ಸ್ ಪೊಲೀಸರ ನಡುವೆ ಘರ್ಷಣೆಯಾಗಿತ್ತು. 780ಕ್ಕೂ ಅಧಿಕ ಜನರನ್ನ ಅರೆಸ್ಟ್ ಮಾಡಲಾಗಿದೆ. ಈಗ ಇದರಲ್ಲಿ ಒಬ್ಬ ಮೃತಪಟ್ಟಿದ್ದಾರೆ, 200ಕ್ಕೂ ಅಧಿಕ ಮಂದಿ ಗಾಯಗೊಂಡಿದ್ದಾರೆ ಗಲಾಟೆಯಲ್ಲಿ. ಕೆಲವರ ಸ್ಥಿತಿ ಗಂಭೀರವಾಗಿದೆ. ಹಿಂಸಾಚಾರ ತಡೆಯೋಕೆ ಹೋದ 57 ಪೊಲೀಸ್ ಅಧಿಕಾರಿಗಳಿಗೂ ಕೂಡ ಗಾಯ ಆಗಿದೆ. ಇನ್ನು ಎಬೋಲಾ ವೈರಸ್ ಬಗ್ಗೆ ಆಫ್ರಿಕಾದ CDC ಆಘಾತಕಾರಿ ಮಾಹಿತಿ ಕೊಟ್ಟಿದೆ. ಕಾಂಗೋ ಮತ್ತು ಉಗಾಂಡದಲ್ಲಿ ಎಬೋಲಾ ಅಂದುಕೊಂಡಿದ್ದಕ್ಕಿಂತ ಫಾಸ್ಟ್ ಆಗಿ ಹರಡ್ತಾ ಇದೆ. ಈಗ ಆಲ್ರೆಡಿ 1100ಕ್ಕೂ ಅಧಿಕ ಶಂಕಿತ ಕೇಸ್ಗಳು ಪತ್ತೆಯಾಗಿವೆ. ಇದರಲ್ಲಿ 263 ಕೇಸಸ್ ಕನ್ಫರ್ಮ್ ಆಗಿವೆ. ಕನಿಷ್ಠ 43 ಜನ ಮೃತಪಟ್ಟಿದ್ದಾರೆ ಅಂತ ಆಫ್ರಿಕಾ CDC ಡೈರೆಕ್ಟರ್ ಜಾನ್ ಕಾಸೆಯಾ ಹೇಳಿದ್ದಾರೆ. ಇದರ ಬೆನ್ನಲ್ಲೇ WHO ಮುಖ್ಯಸ್ಥ ಟೆಡ್ರೋಸ್ ಅಧನಾಮ್ ಜಗತ್ತಿನ ಎಲ್ಲ ರಾಷ್ಟ್ರಗಳಿಗೂ ಕೂಡ ಎಚ್ಚರಿಕೆ ಕೊಟ್ಟಿದ್ದಾರೆ. ಎಬೋಲಾ ತಡೆಯೋಕೆ ಗಡಿ ಮುಚ್ಚೋದು, ಟ್ರಾವೆಲ್ ಬ್ಯಾನ್ ಮಾಡೋದು ಬೇಡ ಅಂತ ಹೇಳಿದ್ದಾರೆ. ಹೀಗೆ ಮಾಡಿದ್ರೆ ವೈರಸ್ ಕಂಟ್ರೋಲ್ ಮಾಡೋದು ಇನ್ನೂ ಕೂಡ ಕಷ್ಟ ಆಗುತ್ತೆ. ಎಲ್ಲ ರಾಷ್ಟ್ರಗಳು ಒಟ್ಟಾಗಿ ಕೆಲಸ ಮಾಡಿದ್ರೇ ತಡೆಯೋಕೆ ಸಾಧ್ಯ. ಒಂದು ವೇಳೆ ಟ್ರಾವೆಲ್ ಬ್ಯಾನ್ ಮಾಡಿದ್ರೆ ಜನ ರೋಗದ ಲಕ್ಷಣಗಳನ್ನು ಮುಚ್ಚಿಟ್ಟು ಟೆಸ್ಟ್ ಕೂಡ ಮಾಡಿಸ್ಕೊಳ್ಳದೆ ಓಡಾಡ್ಬೋದು ಕದ್ದು ಮುಚ್ಚಿ. ಅದರಿಂದ ಅಕ್ರಮವಾಗಿ ಬಾರ್ಡರ್ ಕ್ರಾಸ್ ಆಗಿ ಅವರು ರೋಗ ಹರಡಿಬಿಡ್ಬೋದು ಅಂತ ಹೇಳಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ.
ಅದರ ಬದಲಿಗೆ ರೆಸ್ಟ್ರಿಕ್ಷನ್ ಹಾಕೋದ್ರ ಬದಲಿಗೆ ಏರ್ಪೋರ್ಟ್ಗಳಲ್ಲಿ ಹಾಗೂ ಕ್ರಾಸಿಂಗ್ ಪಾಯಿಂಟ್ಸ್ ಅಲ್ಲಿ ಪ್ರಾಪರ್ ಚೆಕಿಂಗ್ ಸ್ಕ್ರೀನಿಂಗ್ ಇಂಪಾರ್ಟೆಂಟ್ ಅನ್ನೋ ರೀತಿಯಲ್ಲಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಭಾರತದ ಜಾಗ ನಮ್ಮ ವಶದಲ್ಲಿದೆ ಅನ್ನೋ ನೇಪಾಳಿ ಪ್ರಧಾನಿ ಹೇಳಿಕೆ ಭಾರಿ ಚರ್ಚೆಯಾಗ್ತಾ ಇದೆ. ಇದರ ಬೆನ್ನಲ್ಲೇ ನೇಪಾಳದ ವಿದೇಶಾಂಗ ಇಲಾಖೆ ತರಾತುರಿಯಲ್ಲಿ ಸ್ಪಷ್ಟೀಕರಣ ಕೊಟ್ಟಿದೆ. ಪ್ರಧಾನಿ ಬಾಲೇಂದ್ರ ಶಾ ಹೇಳಿದ್ದು ನೋ ಮ್ಯಾನ್ಸ್ ಲ್ಯಾಂಡ್ ಅಂದ್ರೆ ಯಾರಿಗೂ ಸೇರದ ಜಾಗ ಮತ್ತು ಕ್ರಾಸ್ ಬಾರ್ಡರ್ ಒತ್ತುವರಿ ಬಗ್ಗೆ ಅಂತ ಕ್ಲಾರಿಫೈ ಮಾಡಿದೆ. 1816ರ ಸುಗೌಲಿ ಒಪ್ಪಂದದ ಪ್ರಕಾರವೇ ನಮ್ಮ ಗಡಿ ಇದೆ. ಆದರೆ ಲಿಂಪಿಯಾದುರ, ಲಿಪುಲೆ, ಕಾಲಪಾನಿ ಮತ್ತು ಸುಸ್ತಾ ಗಡಿ ಗುರುತಿಸುವ ಕೆಲಸ ಇನ್ನೂ ಬಾಕಿ ಇದೆ. ಬೇರೆ ಕಡೆಗಳಲ್ಲೂ ನೋ ಮ್ಯಾನ್ಸ್ ಲ್ಯಾಂಡ್ ಹಾಗೂ ಕ್ರಾಸ್ ಬಾರ್ಡರ್ ಸಮಸ್ಯೆಗಳಿವೆ. ಹೀಗಾಗಿ ಕೆಲ ಕಡೆ ಭಾರತದ ಜಾಗ ನಮ್ಮ ಬಳಿ ಇರಬಹುದು, ನಾವು ಬಳಸ್ತಿರೋ ಜಾಗ ಭಾರತದಲ್ಲಿ ಇರಬಹುದು ಅಂತ ನೇಪಾಳ ವಿದೇಶಾಂಗ ಇಲಾಖೆ ಒಂಥರ ಇಬ್ರಿಗೂ ಕೂಡ ಇದು ಅನ್ವಯ ಆಗುತ್ತೆ. ನಮ್ಮ ಜಾಗ ಸ್ವಲ್ಪ ಅವ್ರ ಹತ್ರ, ಅವ್ರ ಜಾಗ ಸ್ವಲ್ಪ ನಮ್ಮ ಹತ್ರ ಅನ್ನೋ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ಜಪಾನ್ ಮಿನಿಸ್ಟರ್ ಶಿಂಜಿರೋ ಕೊಯ್ಜುಮೆ ಕ್ವಾಡ್ ರಾಷ್ಟ್ರಗಳ ಡಿಫೆನ್ಸ್ ಮಿನಿಸ್ಟರ್ಗಳ ಮೀಟಿಂಗ್ ಅನ್ನ ಭಾರತದಲ್ಲಿ ಮಾಡಬೇಕು ಅನ್ನೋ ಪ್ರಪೋಸಲ್ ಇಟ್ಟಿದ್ದಾರೆ. ಸಿಂಗಪೂರ್ನಲ್ಲಿ ನಡೀತಾ ಇರೋ 23ನೇ ಶಾಂಗ್ರಿಲಾ ಡೈಲಾಗ್ಸ್ ನಲ್ಲಿ ಈ ರೀತಿ ಹೇಳಿದ್ದಾರೆ. ಇತ್ತೀಚೆಗಷ್ಟೇ ನಮ್ಮ ಫಾರಿನ್ ಮಿನಿಸ್ಟರ್ಸ್ ಮೀಟಿಂಗ್ ಇಂಡಿಯಾದಲ್ಲಿ ನಡೀತು. ಅದೇ ರೀತಿ ಡಿಫೆನ್ಸ್ ಮಿನಿಸ್ಟರ್ಸ್ ಕೂಡ ಸೇರಿ ಮಾತುಕತೆ ಮಾಡಿದ್ರೆ ಕ್ವಾಡ್ ಗ್ರೂಪ್ ಅನ್ನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗಬಹುದು ನಾವು ಅಂತ ಕೊಯ್ಜುಮಿ ಹೇಳಿಕೆ ಕೊಟ್ಟಿದ್ದಾರೆ. ಏನೋ ಲ್ಯಾಪ್ಟಾಪ್ ಮತ್ತು ಕಂಪ್ಯೂಟರ್ ಮಾರ್ಕೆಟ್ನಲ್ಲಿ ಹೊಸ ಸಂಚಲನ. ಟೆಕ್ ದೈತ್ಯರಾಗಿರೋ ಎನ್ವಿಡಿಯಾ ಮತ್ತು ಮೈಕ್ರೋಸಾಫ್ಟ್ ಒಂದಾಗಿ ಆಪಲ್ ಕಂಪನಿಗೆ ಸವಾಲು ಹಾಕಿವೆ. ನೆಕ್ಸ್ಟ್ ಜನರೇಷನ್ ಲ್ಯಾಪ್ಟಾಪ್ ಮತ್ತು ಪಿಸಿಗಳನ್ನು ಮಾಡೋಕೆ ಪಾರ್ಟ್ನರ್ಶಿಪ್ ಮಾಡಿಕೊಂಡಿದ್ದಾರೆ. ಎನ್ವಿಡಿಯಾ ಸಿಇಒ ಜೆನ್ಸನ್ ಹುವಾಂಗ್ ಈ ಘೋಷಣೆ ಮಾಡಿದ್ದಾರೆ. ಈ ಡೀಲ್ ಪ್ರಕಾರ ಎನ್ವಿಡಿಯಾ RTX ಸ್ಪಾರ್ಕ್ ಅನ್ನೋ ಸೂಪರ್ ಚಿಪ್ ಅನ್ನು ಡೆವಲಪ್ ಮಾಡುತ್ತೆ. ಇದರಲ್ಲಿ CPU, GPU ಒಂದೇ ಯೂನಿಟ್ ನಲ್ಲಿ ಕೆಲಸ ಮಾಡ್ತವೆ. ಈ ಚಿಪ್ ನಿಂದ ಆಪಲ್ನ ಮ್ಯಾಕ್ ಸೀರೀಸ್, ಇಂಟೆಲ್ ಮತ್ತು AMD ಕಂಪನಿಗಳಿಗೆ ದೊಡ್ಡ ಸ್ಪರ್ಧೆ ಎದುರಾಗುತ್ತೆ. ಇನ್ನು ಚೈನಾದ ಹೊರಗಿರೋ ಚೀನಿ ಕಂಪನಿಗಳಿಗೆ AI ಚಿಪ್ ಸಪ್ಲೈ ಆಗೋದನ್ನು ತಡೆಯೋಕೆ ಅಮೆರಿಕ ಹೊಸ ರೂಲ್ಸ್ ತಂದಿದೆ. ಮಲೇಷ್ಯಾದಲ್ಲಿದ್ದ ಚೀನಿ ಕಂಪನಿಗಳಿಗೆ ಎನ್ವಿಡಿಯಾದ ಬ್ಲ್ಯಾಕ್ವೆಲ್ ನಂತ ಅಡ್ವಾನ್ಸ್ ಚಿಪ್ಗಳು ಸುಲಭವಾಗಿ ಹೋಗ್ತಾ ಇದ್ವು. ಈ ಲೂಪ್ ಹೋಲ್ ಬಳಸಿ ಚೈನಾ AI ಡೆವಲಪ್ ಮಾಡ್ತಾ ಇತ್ತು. ಈಗ ಇದನ್ನ ಅಮೆರಿಕ ಬ್ಲಾಕ್ ಮಾಡಿದೆ. ಚೀನಾದಲ್ಲಿದ್ರೆ ಆಗಲ್ಲ, ವಿದೇಶದಲ್ಲಿದ್ರೂ ಕೂಡ ಚೀನಾ ಕಂಪನಿಗೆ ನಾವು ಚಿಪ್ ಎಲ್ಲ ಕೊಡಲ್ಲ, ಅದನ್ನ ತಡಿತೀವಿ ಅಂತ ಹೇಳಿ. ಆಸ್ಟ್ರೇಲಿಯಾ ಬಳಿಕ ಈಗ ಮಲೇಷ್ಯಾ ಕೂಡ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾ ಮತ್ತು ಫೋನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಟ್ರಿಕ್ಟ್ ರೂಲ್ಸ್ ತಗೊಂಡ್ಬಂದಿದೆ. 16 ವರ್ಷದ ಒಳಗಿನ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡಿದೆ. ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಸೇರಿದ ಹಾಗೆ ಎಲ್ಲ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಿಗೂ ಈ ಬ್ಯಾನ್ ಅನ್ವಯ ಆಗುತ್ತೆ. ಸದ್ಯ ಈ ರೂಲ್ಸ್ ಜಾರಿ ಮಾಡೋಕೆ ಮಲೇಷ್ಯಾ ಸರ್ಕಾರ ಕಂಪನಿಗಳಿಗೆ ಟೈಮ್ ಕೊಟ್ಟಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಸ್ನೇಹಿತರೆ, ಕಡೆದಾಗಿ ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್. ಆಸಕ್ತ ವೀಕ್ಷಕರು ವಿಡಿಯೋ ಕೆಳಗಡೆ ಇರೋ ಜಾಯಿನ್ ಬಟನ್ ಮೂಲಕ ಮಸ್ತ್ ಮಗ ಚಾನಲ್ಗೆ ಮೆಂಬರ್ ಆಗಿ ಸೇರೋದನ್ನ ಕನ್ಸಿಡರ್ ಮಾಡಬಹುದು. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.